ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ವಸ್ತುಗಳ ಮೇಲಿನ ಬೆಲೆ ಏರಿಕೆ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ನಾನು ರಾಜ್ಯ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಯಾರ ಅನುಕೂಲಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಯಾರನ್ನ ಸಾಕ್ಲಿಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಸರ್ಕಾರ ಸುಭದ್ರ ಸ್ಥಿತಿಗೆ ಬರಬೇಕಾಗಿರ್ತಕ್ಕಂಥದ್ದು ಪ್ರಜೆಗಳನ್ನ, ಪ್ರಜಾತೀತತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ, ಅವರನ್ನ ಉಳಿಸುವ ನಿಟ್ಟಿನಲ್ಲಿ ನೀವು ರಾಜಕಾರಣಿಗಳು ಸರ್ಕಾರವನ್ನು ನಡೆಸಬೇಕು. ನೀವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನೀವು ನಿಮ್ಮ ಪಂಚ ಯೋಜನೆಗಳನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ, ನಿಮ್ಮ ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅದನ್ನೆಲ್ಲ ನೀವು ಸಲಹಬೇಕು ಎನ್ನುವ ಏಕಮಾತ್ರ ಕಾರಣದಿಂದ ಇವತ್ತು ನೀವು ಬೆಲೆ ಏರಿಕೆಯ ಬರೆಯನ್ನ ಇವತ್ತು ಜನಸಾಮಾನ್ಯರ ಮೇಲೆ ಏರ್ತಾ ಇದ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವು 2,000 ರೂಪಾಯಿಗಳನ್ನ ಎಷ್ಟು ಕೋಟಿ ಜನಕ್ಕೆ ನೀವು ಕೊಡ್ತಾ ಇದ್ದೀರಿ? ಎಷ್ಟು ಲಕ್ಷ ಜನ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ ನೀವು ಅಕ್ಕಿಗಳನ್ನ ಕೊಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ ನೀವು ಗ್ಯಾಸ್ಗಳನ್ನ ಕೊಡ್ತಾ ಇದ್ದೀರಿ ಎನ್ನುವಂಥದ್ದಾಗಬೇಕು. 10 ಜನಕ್ಕೆ 2,000 ರೂಪಾಯಿ ದುಡ್ಡನ್ನ ಕೊಡ್ತೀರಿ, ಕೋಟ್ಯಾಂತರ ಜನರ ಜೇಬಿಗೆ ಕತ್ತರಿಯನ್ನು ಹಾಕ್ತೀರಿ. ಎಷ್ಟರ ಮಟ್ಟಿಗೆ ಸರಿ? ಮೊನ್ನೆ ದಿನ ತಾನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ರಿ. ಜನರು ಎಷ್ಟು ತಡ್ಕೋಬೇಕು ಇವತ್ತು? ಮಧ್ಯಮ ವರ್ಗದಿಂದ ಜನರು, ಬಡ ಜನರು ಇವತ್ತು ಕೇವಲ ನಿಮಗೆ ವೋಟ್ ಹಾಕಿರ್ತಕ್ಕಂಥದ್ದು ಶ್ರೀಮಂತರು ಮಾತ್ರವಾ? ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಯಾವುದೇ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಹಳ್ಳಿಗಾಡಿನ ಜನ